ಮೀದೇರಿರ ವಸಂತ್ ಕುಮಾರ್ ಶಾಂತ ಪೊರಾಡು ಗ್ರಾಮ ನಾಡ ಅಪ್ಪ ಲೇಟ್ ಚಿಣ್ಣಪ್ಪ ಅಮ್ಮ ದೇವಮ್ಮ. ನಾನು ನಡ ಅಮ್ಮಂಡ ಬಗ್ಗೆ ಇಂದು ಅಂತಾರಾಷ್ಟ್ರೀಯ ಅಮ್ಮಂಡ ದಿನ ಅಂದು ಜ್ಞಾನ ಮಾಡಿ ಅಮ್ಮಂಡ ಬಗ್ಗೆ ನಡ ചെറിയ തിഞ്ചാന ഫീലിംഗ് ಅಂತ ഉണ്ട് ಅದನ್ನು ஒரு ಲೇಖನ ರೂಪത്തിൽ எழுதியே അതിനൊക്കെ ഓതിയുള്ള അമ്മ ലേഖനത്തിൽ ശീർഷിಕೆ 9 May 2021 ಇಂದು ಇಂಟರ್ನ್ಯಾಷನಲ್ ಅಮ್ಮಂಡ ದಿನ, ವಿಶ್ವ ತಾಯಂದಿರ ದಿನ. ನನ್ನ ಪ್ರಕಾರ ವರ್ಷದ 365 ದೇಶವನ್ನು ಸಹ ತಾಯಂದಿಯರ ದಿನವನ್ನಾಗಿ ಆಚರಿಸಿದರೂ ಯಾರೊಬ್ಬರೂ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಇಂದು ನನಗೆ 56 ವರ್ಷವಾಗಿದೆ. ನಾನು ಸಹ ಜೀವನದಲ್ಲಿ ಹಲವು ಉಬ್ಬು ತಗ್ಗುಗಳನ್ನು ನೋಡಿದ್ದೇನೆ. ಜೀವನದ ಕಲ್ಲು ಮುಳ್ಳಿನ ದಾರಿಯಲ್ಲಿ ನಡೆದು ಬಂದಿರುತ್ತೇನೆ. ತಾಯಿ ಎಂದಾಗ ಯಾರಿಗಾದರೂ ಸರಿ ತನ್ನ ತಾಯಿಯ ನೆನಪಾಗುವುದು ಖಂಡಿತ. ಒಂದು ಕ್ಷಣಕ್ಕೆ ತಾಯಿಯ ಹಲವು ರೂಪಗಳು ಎಳೆಯಾಗಿ ಹಾದು ಹೋಗುತ್ತದೆ. ಅಮ್ಮ ಎನ್ನುವ ಎರಡಕ್ಷರದಲ್ಲಿ ಅದೆಂತಹ ಶಕ್ತಿ ಅಡಗಿದೆ ಎಂದರೆ ಅದು ಮತ್ತೊಂದು ಕ್ಷಣಕ್ಕಾದರೂ ನಮ್ಮನ್ನು ಮಗುವಾಗಿಸಿ ಬಿಡುತ್ತದೆ. ಆ ದಿನಗಳು ನೆನಪಾದಾಗ ಅಮ್ಮಳು ಕಣ್ಣ ಮುಂದೆ ಬಂದು ನಿಲ್ಲುತ್ತಾಳೆ. ಏಕೆಂದರೆ ನಾನು ಕಂಡಂತಹ ಮೊದಲ ದೇವರು, ಮೊದಲ ಪ್ರಪಂಚ ಅದು. ಇಂದು ನಾನು ಸುಮಾರು 50 ವರ್ಷಗಳ ಹಿಂದಿನ ನೆನಪನ್ನು ಬರೆಯುತ್ತಿದ್ದೇನೆ. ನನಗೆ ಗೊತ್ತಿರುವ ಹಾಗೆ ನಾನು ನನ್ನ ತಂದೆಯನ್ನು ನೋಡಲಿಲ್ಲ. ನಮ್ಮಮ್ಮ ಹೇಳುತ್ತಿದ್ದ ಹಾಗೆ ನಾನು 6 ತಿಂಗಳ ಮಗುವಾಗಿದ್ದಾಗ ಅಪ್ಪ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆತ್ಮಹತ್ಯೆಗೆ ನಿಖರವಾದ ಕಾರಣವನ್ನು ಹುಡುಕುವ ಅವಶ್ಯಕತೆ ಇರಲಿಲ್ಲ. ಏಕೆಂದರೆ ಸಂಸಾರದಲ್ಲಿ 7 ಮಕ್ಕಳು, ತಂದೆ ತಾಯಿ ಎಂದಾಗ 9 ಜೀವಗಳ ಹೊಟ್ಟೆ ತುಂಬಿಸುವುದು ಸುಲಭವಾದ ಕೆಲಸವೇ? ಬೆಳೆಯುತ್ತಿರುವ ಮಕ್ಕಳಿಗೆ ಹೊಟ್ಟೆ ತುಂಬುವುದೇ ಗೊತ್ತಾಗುವುದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರುವ ಅನುಭವದ ಮಾತು. ಸಂಸಾರದಲ್ಲಿ ಗದ್ದೆಯಲ್ಲಿ ಬೆಳೆಯುವ ಭತ್ತವನ್ನು ಬಿಟ್ಟರೆ ಆದಾಯದ ಮೂಲವಿಲ್ಲ. ಬೆಳೆಯುವ 40-45 ಬಟ್ಟಿ ಭತ್ತವು ವರ್ಷವಿಡೀ ಊಟಕ್ಕೆ ಸಾಧ್ಯವಾಗುವುದಿಲ್ಲ. ಡಿಸೆಂಬರ್ ತಿಂಗಳು ಬಂದಾಗಲೇ ಊರು ದವಸ ಭಂಡಾರ ಯಾವಾಗ ಒಡೆಯುವುದು, ಅಲ್ಲಿಂದ 4-5 ಬಟ್ಟಿ ಭತ್ತ ಸಿಗಬಹುದು ಎಂದು ಕಾಯುತ್ತಿರುವ ದೃಶ್ಯವು ನನಗೆ ಇಂದಿಗೂ ಹಸಿ ನೆನಪಾಗಿದೆ. ಇಂತಹ ಕಠಿಣ ಪರಿಸ್ಥಿತಿಯನ್ನು ಅಪ್ಪ ಎಷ್ಟು ದಿನವಾದರೂ ನಿಭಾಯಿಸಿಯಾರು. ಸಿಗುವಂತಹ ಸಾಲದ ಮೂಲವೂ ಇಲ್ಲವಾದಾಗ ಅವರಿಗೆ ಕಂಡದ್ದು ಒಂದೇ ದಾರಿ, ಆತ್ಮಹತ್ಯೆ. ಅಪ್ಪನು ಅಮ್ಮ ಮತ್ತು 7 ಜನ ಮಕ್ಕಳನ್ನು ಬಿಟ್ಟು ಇಹಲೋಕ ತ್ಯಜಿಸಿದರು. ಆದರೆ 7 ಜನ ಮಕ್ಕಳನ್ನು ಸಾಕುವ ಸಲಹುವ ಹೊಣೆ ಅಮ್ಮ ಎನ್ನುವ ಜೀವಕ್ಕೆ ಬಿದ್ದಿದೆ. ನಾನು 6 ತಿಂಗಳು, ಅಕ್ಕ 3 ವರ್ಷ, ಅವಳ ಅಣ್ಣ 5 ವರ್ಷ, ಅವನ ಅಣ್ಣ 7 ವರ್ಷ, ಅವನ ಅಕ್ಕ 9 ವರ್ಷ, ಅವಳ ಅಕ್ಕ 11 ವರ್ಷ, ಅವಳ ಅಣ್ಣ ಅಂದರೆ ನಮ್ಮೆಲ್ಲರ ಹಿರಿಯಣ್ಣನಿಗೆ 15 ವರ್ಷ. ಈ 7 ಮಕ್ಕಳ ತಾಯಿಗೆ ಅವಳೇ ಅಂದುಕೊಂಡಿರುವ ಹಾಗೆ 33 ವರ್ಷ. ಈ 9 ಜೀವಕ್ಕೆ ಒಪ್ಪತ್ತು ಊಟ ಬೇಯಿಸಲು 3-4 kg ಅಕ್ಕಿ ಬೇಕಾಗುತ್ತಿತ್ತು. ಕೆಲಸಕ್ಕೆ ಸಹಕರಿಸುವ ಹಿರಿಯರಾಗಿ 11 ವರ್ಷ ಮತ್ತು 15 ವರ್ಷದ ಹಿರಿಯರು. ಅಮ್ಮನ ಗಟ್ಟಿ ಹೃದಯ ಬೇರೆ ಯಾರಿಗಾದರೂ ನಿಭಾಯಿಸುವ ಸಾಮರ್ಥ್ಯ ಇರುತ್ತಿತ್ತೋ ಏನೋ. ಆದರೆ ಅಮ್ಮ ನಿಭಾಯಿಸಿದಳು. ಎಲ್ಲ ಮಕ್ಕಳನ್ನು 5 ವರ್ಷ 6 ತಿಂಗಳು ತುಂಬುತ್ತಲೇ ಶಾಲೆಗೆ ಸೇರಿಸಿದಳು. ತನ್ನ ಹೊಟ್ಟೆ ಬರಿದಾಗಿಸಿ ಮಕ್ಕಳ ಹೊಟ್ಟೆ ತುಂಬಿಸಿದಳು. ಆ ಕಣ್ಣೀರಿನ ಕಥೆಯನ್ನು ಹೇಳಿಕೊಳ್ಳುವಂತಹ ಒಬ್ಬ ಬಂಧು ಸಹ ಇರಲಿಲ್ಲವೆನ್ನುವುದು ವಿಷಾದಕರ ಸಂಗತಿ. ಕಾಲಚಕ್ರವು ಉರುಳುತ್ತಾ ಇತ್ತು. ದಿನ ಕಳೆದಂತೆ 7 ಮಕ್ಕಳು 7 ರೀತಿಯಲ್ಲಿ ಬೆಳೆಯುತ್ತಿದ್ದರು. ದಿನವಿಡೀ ದುಡಿಯುವುದು ಅಮ್ಮ ರಾತ್ರಿಯಾದಾಗ ತನ್ನ ಅದೃಷ್ಟವನ್ನು ಶಪಿಸುತ್ತಿದ್ದ ದೃಶ್ಯವು ಇಂದು ನನ್ನ ಕಣ್ಣ ಮುಂದೆ ಬರುತ್ತದೆ. ಸಾಯುವ ಎಂದು ಮನಸ್ಸಾಗುತ್ತದೆ. ಈ ರೆಕ್ಕೆ ಪುಕ್ಕ ಬರದ ಮಕ್ಕಳು ಅನಾಥರಾಗುತ್ತಾರಂತಹ ಎಂದು ಭಾವಿಸಿ ಜೀವಿಸಿದ್ದೀನಿ.
ಎಂದು ಪಕ್ಕದ ಮನೆಯವರ ಜೊತೆ ಹೇಳಿದ ಮಾತು ನಾನು ಹಲವು ಬಾರಿ ಕೇಳಿದ್ದೇನೆ. ಅದನ್ನು ಕೇಳಿ ನಾನು ತುಂಬ ನೊಂದುಕೊಂಡಿದ್ದೇನೆ. ದೇವರೇ, ನನ್ನ ಅಮ್ಮನ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಪ್ಪ. ಅಮ್ಮ ಹೇಳಿದ್ದೆಲ್ಲ ನಾಳೆ ಬೆಳಗಾಗುವುದರೊಳಗೆ ಕೊಟ್ಟು ಬಿಡು ಎಂದು ಮನೆಯ ಮೂಲೆಯಲ್ಲಿ ನಿಂತು ಬೇಡಿಕೊಂಡಿದ್ದೇನೆ. ವಿಧಿಯ ಆಟವನ್ನು ಬಲ್ಲವರು ಯಾರು? ಆಗುವುದೆಲ್ಲ ಆಗಿಯೇ ತೀರಬೇಕಲ್ಲವೇ? ದಿನಗಳು, ತಿಂಗಳು, ವರ್ಷಗಳು ಕಳೆಯುತ್ತಾ ಬಂದಿತು. ಹಿರಿಯಣ್ಣ 18-19 ವಯಸ್ಸಿಗೆ ಮಿಲಿಟರಿ ಸೇರಿಕೊಂಡರು. ಅಲ್ಲಿಂದ ಕೈಯಲ್ಲಿ ಒಂದಿಷ್ಟು ಕಾಸು ಓಡಾಡಲು ಶುರುವಾಯಿತು. ಅಣ್ಣನು ಪ್ರತಿ ತಿಂಗಳು ಕಳಿಸುವ 100-200 ಲೆಕ್ಕ ಹಾಕಿ ತನ್ನ ಕೈಯಿಂದ ಕೋಳಿ ಹಂದಿ ಬೆಳೆಸಿ ಸಂಪಾದಿಸಿದ ಒಂದಿಷ್ಟು ಸೇರಿಸಿ ಹಿಂದೆ ನಿಂತಿರುವ 2 ಹುಡುಗಿಯರ ಮದುವೆಗೆ ಬೇಕಾದೀತು. ಅಣ್ಣ ಮಿಲಿಟರಿಗೆ ಸೇರಿದ್ದರಿಂದ ತಮ್ಮ ತಂಗಿಯರ ವಿದ್ಯಾಭ್ಯಾಸಕ್ಕೂ ಒಂದಿಷ್ಟು ವಿದ್ಯಾರ್ಥಿ ವೇತನ ಬರಲಾರಂಭಿಸಿತು. ಪರಿಸ್ಥಿತಿಯು ತಕ್ಕ ಮಟ್ಟಿಗೆ ಸುಧಾರಣೆ ಆಗುತ್ತಾ ಬಂದಿತು. ಕಾಲಚಕ್ರ ಉರುಳುತ್ತಿದ್ದಂತೆ ಅಮ್ಮನ ವಯಸ್ಸು 70 ದಾಟಿತು. ಕಾಲು ವಾಯು, ಸೊಂಟ ನೋವು, ಅಸ್ತಮದ ಲಕ್ಷಣ ಕಾಣಿಸಿಕೊಳ್ಳತೊಡಗಿತು. ಗಂಡನ ಆಸರೆ ಇಲ್ಲದೆ 7 ಜನ ಮಕ್ಕಳನ್ನು ತನ್ನ ಸ್ವಂತ ಬಲದಲ್ಲಿ ಬೆಳೆಸಿದಂತಹ ಛಲಗಾತಿ ಮಹಿಳೆ ನೆರೆಹೊರೆಯವರ ಜೊತೆ ದಿಟ್ಟತನದಿಂದ ಹೋರಾಡುತ್ತಾ ಎದೆಗಾರಿಕೆ ತೋರಿಸಿ 7 ಜನ ಮಕ್ಕಳನ್ನು ತನ್ನ ಕಾಲ ಮೇಲೆ ನಿಲ್ಲುವಂತೆ ವಿದ್ಯಾಬುದ್ಧಿ ಸಂಸಾರವನ್ನು ನೀಡಿದ್ದಾಳೆ. ನಮ್ಮ ಅಮ್ಮ ತನ್ನ ಕಣ್ಣ ಮುಂದೆ ಎಲ್ಲ ಮಕ್ಕಳು ಒಳ್ಳೆಯ ಹಾದಿಯನ್ನು ಬದುಕುತ್ತಿರುವುದನ್ನು ಕಂಡಿದ್ದಾಳೆ. ಆದರೆ ಅಮ್ಮನನ್ನು ನಾವೆಲ್ಲರೂ ಸೇರಿ ಕೊನೆಯ ದಿನಗಳಲ್ಲಿ ಚೆನ್ನಾಗಿ ನೋಡಿಕೊಳ್ಳಲಿಲ್ಲವೆಂಬ ಅಳುಕು ನನ್ನನ್ನು ಪ್ರತಿದಿನ ಕಾಡುತ್ತದೆ. 7 ಜನ ಮೊಮ್ಮಕ್ಕಳಿದ್ದರೂ ಒಂದು ಜೀವವನ್ನು ನೋಡಿಕೊಳ್ಳಲಾಗಲಿಲ್ಲವೆಂದು ನೋವಿದೆ. ನನಗೆ ಕೆಲವು ಸಂದರ್ಭದಲ್ಲಿ ಯಾರನ್ನೂ ದೂರಲಾಗದೆ ಅಸಹಾಯಕನಂತೆ ಕಾಣುತ್ತೇನೆ. ಏಕೆಂದರೆ ನಾನು ಮಿಲಿಟರಿಯಲ್ಲಿದ್ದೆ. ನನ್ನ ಪತ್ನಿಗೆ ನಮ್ಮ 3 ಜನ ಮಕ್ಕಳು ಅವರನ್ನು ಸಲಹುತ್ತಾ ವಯಸ್ಸಾದ ತಾಯಿಯನ್ನು ಹೇಗೆ ನೋಡಿಯಾಳು? ವಿಧಿಯಾಟ ನಿಲ್ಲುವುದೇ? ಅಮ್ಮನಿಗೆ ಅಸ್ತಮ ಜೋರಾಯಿತು. ಕೆಲವು ದಿನ ಚೆನ್ನಾಗಿದ್ದರೆ ಇನ್ನು ಕೆಲವು ದಿನ ಉಸಿರು ತೆಗೆಯುವುದು ಕಷ್ಟಕರವಾದೀತು. ನಾನು 31-3-2001 ಮಿಲಿಟರಿಯಿಂದ ಬಿಡುಗಡೆ ಆಗುವುದು ನಿಶ್ಚಯವಾಗಿತ್ತು. ಆಮೇಲೆ ನನ್ನ ಅಮ್ಮ ಅವಳಿಗೆ ಯಾವ ರೀತಿಯಲ್ಲೂ ನೋವಾಗದಂತೆ ನೋಡಿಕೊಳ್ಳಬೇಕೆಂದು ಮನದಾಳದಲ್ಲಿ ತೀರ್ಮಾನಿಸಿದ್ದೆ. ಆದರೆ ತಾನೊಂದು ಬಗೆದರೆ ವಿಧಿಯೊಂದು ಬಗೆಯಿತು. 22-3-2001 ಅಂದರೆ ನಾನು ಬರುವುದಕ್ಕೆ 8 ದಿನದ ಮೊದಲು ಅಮ್ಮ ಎನ್ನುವ ದೇವರು ನನ್ನನ್ನು ಅನಾಥವಾಗಿಸಿತು. ಅಮ್ಮನ ಬಗ್ಗೆ ಕಟ್ಟಿದ ಕನಸೆಲ್ಲವೂ ನೀರಿನ ಗುಳ್ಳೆಯಂತೆ ಮಾಯವಾಯಿತು. ಇಂದು ಅಮ್ಮನ ದಿವಸ. ಮತ್ತೊಮ್ಮೆ ನಿನ್ನ ಮಡಿಲಲ್ಲಿ ಮಗುವಾಗಿದ್ದೇನೆ. ಇನ್ನೊಮ್ಮೆ ಹುಟ್ಟಿ ಬಾರಮ್ಮ. ಮತ್ತೊಮ್ಮೆ ಕಣ್ತುಂಬ ನೋಡಿ ನನ್ನ ಮನಸ್ಸಿನ ಮಾತನ್ನು ಹೇಳಿಕೊಳ್ಳುತ್ತೇನೆ. ಮುಂದಿನ ಜನ್ಮವಿದ್ದರೆ ನನಗೆ ಅಮ್ಮನಾಗಿ ಬಾ.